5ನೇ ಅಧ್ಯಾಯದ 3ನೇ ಶ್ಲೋಕ. ಜ್ಞೇಯಸ್ಥ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯಃ ಸಹ ನಿತ್ಯ ಸನ್ಯಾಸಿ ಯೋ, ಅದನ್ನು ಬಿಡಿಸ್ಬೇಕಾದ್ರೆ ಯಹ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವಃ ಹಿ ಮಹಾಬಾಹೋ ಸುಖಂ ಬಂಧಾತು ಪ್ರಮುಚ್ಯತೆ. ಶ್ರೀಕೃಷ್ಣ ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ. ಸನ್ಯಾಸ ಕರ್ಮಯೋಗಶ್ಚ ನಿಶ್ಚೇಯಸ ಕರಾವುಭೌ. ಸನ್ಯಾಸ ಅಂದ್ರೆ ಸಾಂಖ್ಯ ಮಾರ್ಗ, ಕರ್ಮ ಅಂದ್ರೆ ಯೋಗ ಮಾರ್ಗ. ಸಾಂಖ್ಯ ಮತ್ತು ಯೋಗ ಎರಡೂ ಕೂಡ ಮೋಕ್ಷಪ್ರದವಾದ, ಮೋಕ್ಷವನ್ನ ತಂದುಕೊಡುವಂತ ದಾರಿಗಳು ಅನ್ನೋದನ್ನು ಈಗಾಗಲೇ ತೋರಿಸಿಕೊಟ್ಟಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆ ಸನ್ಯಾಸ ಅಂದ್ರೇನು, ಯೋಗ ಕರ್ಮಯೋಗ ಅಂದ್ರೇನು, ಅದೆಲ್ಲವನ್ನು ಈಗ ನಿರೂಪಣೆ ಮಾಡ್ತಾ ಇದ್ದಾನೆ. ಮೊದಲಿಗೆ ಸನ್ಯಾಸ ಅಂದ್ರೆ ಏನು ಅಂತ ಹೇಳ್ತಿದ್ದಾನೆ. ಸನ್ಯಾಸಿ ಅಂದ್ರೆ ಯಾರು ಅಂತ ಗೊತ್ತಾದ್ರೆ ಸನ್ಯಾಸ ಅಂದ್ರೆ ಎಂದು ಗೊತ್ತಾಗುತ್ತೆ. ಸನ್ಯಾಸಿ ಅಂದ್ರೆ ಯಾರು? ಯಾರಲ್ಲಿ ಸನ್ಯಾಸ ಎಂಬ ಧರ್ಮ ಇದೆಯವನು ಸನ್ಯಾಸಿ. ಹೇಗೆ ಧನ ಇದ್ದವನು ಧನಿ, ಗುಣ ಇದ್ದವನು ಗುಣಿ, ರೋಗ ಇದ್ದವನು ರೋಗಿ. ಹಾಗೆ ಸನ್ಯಾಸ ಅನ್ನೋ ಅದೊಂದು ಧರ್ಮ, ಅದೊಂದು ಕೆಲವೊಂದು ಕ್ರಿಯೆಗಳಿಂದ ಆ ಸನ್ಯಾಸ ಎಂಬ ಒಂದು ಧರ್ಮ ಒಬ್ಬ ವ್ಯಕ್ತಿಯಲ್ಲಿ ಬರುವಂಥದ್ದು. ಅವನ ವ್ಯಕ್ತಿತ್ವ, ಅವನ ಕ್ರಿಯೆ ಇವುಗಳಿಂದಾಗಿ. ಹಾಗಾದ್ರೆ ಸನ್ಯಾಸಿ ಅಂದ್ರೆ ಯಾರು ಅಂದ್ರೆ, ಸನ್ಯಾಸ ಯಾರಲ್ಲಿ ಇದೆಯೋ ಅವನು ಸನ್ಯಾಸಿ. ಹಾಗಾದ್ರೆ ಸನ್ಯಾಸ ಯಾರಲ್ಲಿದೆ, ಅವನ ಸ್ವಭಾವ ಏನು, ಅವನ ಚರ್ಯೆಗಳೇನು, ಅವನ ಗುಣಲಕ್ಷಣಗಳೇನು ಅಂತ ಹೇಳಿದ್ರೆ, ಯೋನ ದ್ವೇಷ್ಟಿ ನ ಕಾಂಕ್ಷತಿ. ಯಾರು ನ ದ್ವೇಷ್ಟಿ, ಯಾರು ಮತ್ತೊಬ್ಬರನ್ನ ದ್ವೇಷ ಮಾಡೋದಿಲ್ವೋ, ಯಾರು ಯಾವುದನ್ನು ನ ಕಾಂಕ್ಷತಿ, ಕಾಂಕ್ಷತಿ ಅಂದ್ರೆ ಅಪೇಕ್ಷೆ ಪಡುವುದಿಲ್ಲವೋ, ಅಂದ್ರೆ ಅಲ್ಲಿ ಇಲ್ಲಿಗೆ ಅರ್ಥವನ್ನು ನಿಲ್ತು ಅಂತ ಹೇಳಿದ್ರೆ, ಯಾರಲ್ಲಿ ರಾಗದ್ವೇಷಗಳು ಇಲ್ಲ, ರಾಗದ್ವೇಷಗಳು ಯಾರಲ್ಲಿ ಇಲ್ಲವೋ ಅವನೇ ನಿಜವಾಗಿರತಕ್ಕಂಥ ಸನ್ಯಾಸಿ. ಅಲ್ಲಿಗೆ ಸನ್ಯಾಸ ಅಂದ್ರೆ ಏನು, ರಾಗದ್ವೇಷ ಎಂಬ ಧರ್ಮ ಬಿಟ್ಟವನು ಸನ್ಯಾಸಿ ಆಗ್ತಾನೆ. ರಾಗ ಮತ್ತು ದ್ವೇಷ ಇದಿದ್ದವನು ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ರಾಗ ಅಂದ್ರೆ ಏನು, ಬೇಕು 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 ಎಂಬ ಬಯಕೆ. ಅನೇಕ ರೀತಿಯಾಗಿರ್ತಕ್ಕಂಥ ಬೇಕುಗಳು ನಮ್ಮಲ್ಲಿ ಇರುತ್ತೆ, ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅದು ಆ ವಾಂಟ್ಸ್ಗಳಿಗೆ, ಆ ಬಯಕೆಗಳಿಗೆ ನಮ್ಮದೇ ಆಗಿರತಕ್ಕಂಥ ಕಾರಣಗಳು ಕೂಡ ನಮ್ಮ ಜೊತೆಗಿರುತ್ತೆ. ಅದು ಬೇಕು ಇದು ಬೇಕು, ಹೀಗೆ ಅನೇಕ ರೀತಿಯಲ್ಲಿ ಬೇಕು. ಯಾವುದು ನನಗೆ ಬೇಕು ಅಂತ ಅನ್ಸುತ್ತೋ ಅದ್ರ ಬಗ್ಗೆ ಪ್ರೀತಿ. ಯಾವುದನ್ನ ನಾವು ಬೇಕು ಅಂತ ಅನ್ಸ್ಕೊಂಡಿರ್ತೀವೋ ಅದರ ಬಗ್ಗೆ ನಮ್ಗೆ ಏನಾಗತ್ತೆ, ಪ್ರೀತಿ ಹುಟ್ಟತ್ತೆ. ಯಾವುದನ್ನ ನಾವು ಬೇಡ ಅಂತ ಅನ್ಕೊಂಡಿರ್ತೀವೋ ಅದರ ಬಗ್ಗೆ ನಮಗೆ ದ್ವೇಷ ಹುಟ್ಟತ್ತೆ. ಹೀಗೆ ರಾಗ ಅಂದ್ರೆ ಬಯಕೆ, ಬಯಕೆಯಿಂದಾಗಿ ಏನಾಗತ್ತೆ, ನಮ್ಮ ಮನಸ್ಸಿನಲ್ಲಿ ಬಯಕೆಗಳು, ಬಯಕೆಯಿಂದಾಗಿ ಆ ಬಯಸಿದ ವಸ್ತುಗಳು, ಬಯಸಿದ ವ್ಯಕ್ತಿಗಳ ಬಗ್ಗೆ ಒಂದು ಪ್ರೀತಿ. ಇನ್ನು ಕೆಲವುದರ ಬಗ್ಗೆ ದ್ವೇಷ, ಅದು ನನಗೆ ಬೇಡ ಅನ್ನುವಂಥದ್ದು ದ್ವೇಷ. ಹೀಗೆ ರಾಗ ಮತ್ತು ದ್ವೇಷ ಅಂದ್ರೆ ಇದು ಬೇಕು ಇದು ಬೇಡ. ಯಾವುದರ ಬಗ್ಗೆ ನಮಗೆ ರಾಗ ಇರುತ್ತೋ ಅದು ಬೇಕು ಅಂತ ಬಯಕೆ, ಯಾವುದರ ಬಗ್ಗೆ ನಮಗೆ ಬಯಕೆ ಇರೋದಿಲ್ವೋ ಅಥವಾ ಯಾವುದರ ಬಗ್ಗೆ ನಮಗೊಂಥರ ತಿರಸ್ಕಾರ ಭಾವನೆ ಇರುತ್ತೋ, ಅದು ನನ್ನ ಜೀವನದಿಂದ ಹೋದ್ರೆ ಸಾಕು ಅಂತ ಅನ್ಕೊಂಡಿರ್ತೀವೋ ಅದರ ಬಗ್ಗೆ ದ್ವೇಷ. ಈ ರಾಗ ದ್ವೇಷಗಳು, ಬಯಕೆ ಮತ್ತು ದ್ವೇಷ ಎಂಬತಕ್ಕಂಥ ಭಾವನೆ ಯಾವ ವ್ಯಕ್ತಿಯಲ್ಲಿ ಇಲ್ಲವೋ ಅವನೇ ನಿಜವಾಗಿರತಕ್ಕಂಥ ಸನ್ಯಾಸಿ. ಅದು ನೋಡಿ, ಶ್ರೀಕೃಷ್ಣ ಪರಮಾತ್ಮ ಸನ್ಯಾಸ ಎಂಬ ಶಬ್ದಕ್ಕೆ ಬಹಳ ವಿಸ್ತಾರವಾದ ಅರ್ಥವನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಸನ್ಯಾಸಿ ಅಂತ ಹೇಳಿದ್ರೆ ನಮ್ಮ ದೃಷ್ಟಿಯಲ್ಲಿ ಸನ್ಯಾಸಿ ಅಂದ್ರೆ ಯಾರು, ಒಂದು ಕಾವಿ ಬಟ್ಟೆಯನ್ನು ಹಾಕಿಕೊಂಡಂತಹ ವ್ಯಕ್ತಿಯನ್ನ ಸನ್ಯಾಸಿ ಅಂತ ನಾವು ಕರೆಯುವಂಥದ್ದು. ಆದ್ರೆ ಕೃಷ್ಣ ಹೇಳ್ತಾನೆ, ಅದು ಕೇವಲ ಒಂದು ಯತ್ಯಾಶ್ರಮ, ಯತಿ ಎಂತಕ್ಕಂಥ ಒಂದು ಆಶ್ರಮ, ಬ್ರಹ್ಮಚಾರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ, ಯತ್ಯಾಶ್ರಮ, ಅದರ ಬಗ್ಗೆ ಕೃಷ್ಣ ಇಲ್ಲಿ ಹೇಳ್ತಾ ಇಲ್ಲ. ಕಾವಿ ಬಟ್ಟೆ ಹಾಕೊಂಡವರೆಲ್ಲರೂ ಕೂಡ ರಾಗದ್ವೇಷವನ್ನು ಬಿಟ್ಟವರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಕಾವಿ ಬಟ್ಟೆ ಹಾಕಿಲ್ಲ ಅಂತ ಮಾತ್ರಕ್ಕೆ ಅವರಲ್ಲಿ ರಾಗದ್ವೇಷ ಇದೆ ಅಂತಾನೂ ಅರ್ಥ ಅಲ್ಲ. ಎಷ್ಟೋ ಜನ ಕಾವಿ ಬಟ್ಟೆ ಹಾಕಿಲ್ಲ, ಆದ್ರೆ ರಾಗ ಅದರ ಬಯಕೆಗಳು ಅದನ್ನ ತಮ್ಮಿಂದ ದೂರ ಓಡಿಸ್ಕೊಂಡಿದ್ದಾರೆ. ದ್ವೇಷ, ಯಾರನ್ನೋ ದ್ವೇಷ ಮಾಡತಕ್ಕಂಥದ್ದು, ಆ ಭಾವನೆಯಿಂದಲೂ ಕೂಡ ಹೊರಗೆ ಬಂದವರಿದ್ದಾರೆ. ಆದ್ರೆ ಅವರು ಕಾವಿ ಬಟ್ಟೆಯನ್ನು ಹಾಕಿಲ್ಲ. ಅಲ್ಲಿ ಎಷ್ಟೋ ಜನ ಕಾವಿ ಬಟ್ಟೆ ಹಾಕಿದ್ರೂ ಕೂಡ ರಾಗದ್ವೇಷವನ್ನ ಬಿಟ್ಟಿಲ್ಲ. ಅಂದ್ರೆ ಅರ್ಥ ಏನು, ಕಾವಿ ಬಟ್ಟೆಗೂ
ಕೃಷ್ಣ ಹೇಳುವಂತ ಸನ್ಯಾಸಕ್ಕೂ ಯಾವುದೇ ರೀತಿಯಾಗಿರತಕ್ಕಂಥ ಸಂಬಂಧ ಇಲ್ಲ. ಕೃಷ್ಣ ಹೇಳುವಂಥದ್ದು ಸನ್ಯಾಸ ಎಂಬ ಒಂದು ಶುದ್ಧ ಧರ್ಮ. ಸನ್ಯಾಸ ಅಂದ್ರೆ ಏನು ಅಂತ ಹೇಳಿದ್ರೆ ಬಯಕೆಯನ್ನ ಬಿಡಬೇಕು, ದ್ವೇಷವನ್ನ ಬಿಡಬೇಕು. ಅದು ಬೇಕು, ಇದು ಬೇಕು, ಬೇಕು 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 ಅನೇಕ ಬೇಕುಗಳ ಸರಮಾಲೆ ಅದು ನಮ್ಮಲ್ಲಿರಬಾರದು. ಅನೇಕರ ಮೇಲೆ ದ್ವೇಷ, ಅನೇಕ ವ್ಯಕ್ತಿಗಳ ಬಗ್ಗೆ, ಅನೇಕ ಘಟನೆಗಳ ಬಗ್ಗೆ, ಅನೇಕ ವಸ್ತುಗಳ ಬಗ್ಗೆ ದ್ವೇಷ ಅದು ನಮ್ಮಲ್ಲಿ ಇರಬಾರದು. ಅಲ್ಲಿಗೆ ನೋಡಿ, ಯಾವ ಪುಟ್ಟ ಬಾಲಕನಲ್ಲಿ ಈ ಗುಣ ಇರುತ್ತೋ, ರಾಗವನ್ನ ಬಿಟ್ಟಿದ್ದಾನೆ, ದ್ವೇಷವನ್ನ ಬಿಟ್ಟಿದ್ದಾನೆ, ಅವನು ಸನ್ಯಾಸಿ ಆಗ್ಬೋದು. ಒಬ್ಬ ದೊಡ್ಡ ವ್ಯಕ್ತಿ, ಒಂದು ಗಂಡು, ಒಂದು ಹೆಣ್ಣು, ಒಬ್ಬ ಮುದುಕ, ಯಾರ ಬೇಕಾದರೂ ಸನ್ಯಾಸಿ ಎಂಬ ಪದದಿಂದ ನಾವು ಕರಿಬಹುದು. ಆದರೆ ಈ ಗುಣವನ್ನ ನಾವು ಬೆಳೆಸ್ಕೊಳ್ಬೇಕಷ್ಟೇ. ನಾವು ನಮ್ಮಲ್ಲಿ ರಾಗ ಇದೆ, ನಾವೇನು ಅನಗತ್ಯವಾಗಿ ಏನೇನನ್ನೋ ಬಯಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಏನೇನನ್ನೋ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ರಾಗ. ಅನಗತ್ಯವಾಗಿ ದ್ವೇಷಾದಿಗಳನ್ನು ಮಾಡ್ತಾ ಇದ್ದು ದ್ವೇಷ. ಹೀಗಿರಬಾರದು. ಅಲ್ಲಿಗೆ ಯಾರು ಬೇಕಾದ್ರೂ ಸನ್ಯಾಸಿಗಳಾಗಬಹುದು. ಸನ್ಯಾಸಿ ಅಂದ್ರೆ ನೇಯಸ್ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿ ನ ಕಾಂಕ್ಷತೆ. ಯಾರು ದ್ವೇಷವನ್ನ ಬಿಟ್ಟಿದ್ದಾನೋ, ರಾಗವನ್ನ ಬಿಟ್ಟಿದ್ದಾನೋ ಅವನೇ ಸನ್ಯಾಸಿ. ನೇಯಸ್ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿ ನ ಕಾಂಕ್ಷತಿ. ಅವನೆಂತವನು ನಿತ್ಯ ಸನ್ಯಾಸಿ, ನಿತ್ಯದಲ್ಲಿಯೂ ಕೂಡ ಸನ್ಯಾಸಿ, ಯಾವಾಗಲೂ ಅವನೇ ಸನ್ಯಾಸಿ. ಅಥವಾ ನಿತ್ಯ ಅಂದ್ರೆ ನಿಯಮಿತವಾಗಿ 100% ಅವನೇ ಸನ್ಯಾಸಿ ಅಂತ ಅರ್ಥ. ಯಾರಲ್ಲಿ ರಾಗದ್ವೇಷ ಇಲ್ಲವೋ ಅವನೇ ನಿಜವಾದ ಸನ್ಯಾಸಿ. ಹುಟ್ಟ ಸನ್ಯಾಸಿ ಅಂತೀವಲ್ಲ ಆತರ, ಅವನೇ ನಿಜವಾದ ಸನ್ಯಾಸಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಇದನ್ನೇ ನಿರ್ದ್ವಂದ್ವ ಭಾವನೆ ಎಂಬುದ ಕರೀತಕ್ಕಂಥದ್ದು. ಹಿಂದೆ ಬಂತು ಎದುರುಚ್ಚಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಅಂತ. ಒಂದು ರೀತಿ ಕೃಷ್ಣ ಪರಮಾತ್ಮ ಅಲ್ಲಿ 4ನೇ ಅಧ್ಯಾಯದಿಂದ ಮಾಡ್ಕೊಳ್ಳಿ. ಎದುರುಚ್ಚಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ. ದ್ವಂದ್ವಾತೀತನಾಗಬೇಕು ಅಂತ ಕೃಷ್ಣ ಹೇಳಿದ. ಸನ್ಯಾಸದ ಲಕ್ಷಣ. ಸುಖ ಬಂದ್ಲಿ ಸ್ವೀಕಾರ ಮಾಡುವಂಥದ್ದು, ದುಃಖ ಬಂದ್ರೂ ಸ್ವೀಕಾರ ಮಾಡತಕ್ಕಂಥದ್ದು. ಸುಖ ಬಂದಾಗ ಹಿಕ್ಕಬಾರದು, ದುಃಖ ಬಂದಾಗ ಕುಕ್ಕಬಾರದು. ಆ ದ್ವಂದ್ವಗಳನ್ನ ಮೀರಿ ನಿಲ್ಲುವ ಒಂದು ಹಂತಕ್ಕೆ ನಾವು ಹೋಗ್ಬೇಕು. ನಿರ್ದ್ವಂದ್ವ, ದ್ವಂದ್ವ ರಹಿತನಾಗಿರಬೇಕು. ಅದರ ರಾಗದ್ವೇಷಗಳೆಂಬ ದ್ವಂದ್ವ, ಅದರ ವಿಕಾರಕ್ಕೆ ನಾವು ಒಳಗಾಗಬಾರದು. ಅಂತಹ ವ್ಯಕ್ತಿ ಸುಖಂ ಬಂಧಾತು ಪ್ರಮುಚ್ಯತೆ. ಬಂಧಾತು ಸುಖಂ ಪ್ರಮುಚ್ಯತೆ. ಬಂಧ ಅಂದ್ರೆ ಬಿಡುಗಡೆ, ಬಿಡುಗಡೆಯಿಂದಾಗಿ ಸುಖವಾಗಿ ಬಿಡುಗಡೆ ಹೊಂತಾನೆ. ಬಂಧನದಲ್ಲಿ ಇರುವುದಂತೂ ಸತ್ಯ. ನಾವು ಮನುಷ್ಯರಾಗಿ ಒಂದು ಸಂಸಾರದಲ್ಲಿದ್ದೇವೆ. ಸಂಸಾರ ಅಂದ್ರೆ ಮನುಷ್ಯ ದೇಹವನ್ನು ಪಡ್ಕೊಂಡಿದ್ದೇವೆ, ಅದು ನಮಗೆ ಜನ್ಮ ಇದೆ. ಜನ್ಮ ಇದ್ಮೇಲೆ ಜಾತಸ್ಸಿ ಧ್ರುವ ಮೃತ್ಯು, ಮರಣವು ಕೂಡ ನಮಗೆ ಕಟ್ಟಿಟ್ಟ ಬುದ್ಧಿ, ಮರಣವು ಕೂಡ ಇದ್ದೇ ಇದೆ. ಅಂದ್ರೆ ಸಾವು ಮತ್ತು ಹುಟ್ಟು, ಇದರ ಮಧ್ಯದಲ್ಲಿ ನಾವಿದ್ದೇವೆ ಅಂದ್ರೆ ಇದೇ ಬಂಧ. ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂತದ್ದೇ ಬಂಧ. ಈ ಬಂಧದಿಂದ ಬಿಡುಗಡೆ ಹೊಂದಬೇಕು ಅಂತ ಬಯಕೆ ಇರುತ್ತೆ. ಆ ಬಯಕೆ ಇದೆ ಅಂತ ಆದ್ರೆ ನಿರ್ದ್ವಂದ್ವರಾಗಬೇಕು, ರಾಗದ್ವೇಷಗಳನ್ನು ಬಿಡಬೇಕು. ಲಾಭ ನಷ್ಟ, ಸುಖ ದುಃಖ, ಆರೋಗ್ಯ ಅನಾರೋಗ್ಯ, ಮಾನ ಅವಮಾನ ಎಲ್ಲ ಸಂದರ್ಭಗಳನ್ನು ಕೂಡ ನಾವು ಸಮಸ್ಥಿತಿಯಲ್ಲಿ ಸ್ವೀಕಾರ ಮಾಡತಕ್ಕಂತಹ ಮನಸ್ಥಿತಿಯನ್ನ ಪಡ್ಕೊಳ್ಬೇಕು. ಹೀಗೆ ಯಾರು ಬರುತ್ತಾನೋ ಅವನು ಸನ್ಯಾಸಿ. ಅಂತಹ ಸನ್ಯಾಸಿಯು ಬಂಧಾತು ಸುಖಂ ಪ್ರಮುಚ್ಯತೆ. ಬಂಧನದಿಂದಾಗಿ ಸುಖವಾಗಿ ಬಿಡುಗಡೆ ಹೊಂದುತ್ತಾನೆ. ಬರೀ ಮುಚ್ಚತೆ ಅಲ್ಲ, ಮುಚ್ಚತೆ ಅಂದ್ರೆ ಬಿಡುಗಡೆ ಹೊಂದುತ್ತಾನೆ. ಪ್ರಮುಚ್ಯತೆ, ಅಂದ್ರೆ ಚೆನ್ನಾಗಿ, ಮತ್ತೆ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳದಂತೆ, ಮತ್ತೆ ಬಂಧನ ಬಾರದಂತೆ ಬಿಡುಗಡೆಯನ್ನು ಹೊಂದುತ್ತಾನೆ ಅನ್ನೋದು ಕೃಷ್ಣನ ಮಾತನ ಅಭಿಪ್ರಾಯ. ಇಲ್ಲಿ ಮಹಾಬಾಹು ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಅರ್ಜುನನನ್ನ ಶ್ರೀಕೃಷ್ಣ ಪರಮಾತ್ಮ ಮಹಾಬಾಹು ಅಂತ ಕರೀತಿದ್ದಾನೆ. ಅಂದ್ರೆ ಅರ್ಥ ಏನು? ನೀನು ಕೂಡ ಮಹಾಬಲಿಷ್ಠ. ಅಂದ್ರೆ ನೀನು ನಿನ್ನ ಕರ್ತವ್ಯವನ್ನ ಮಾಡು. ನಿನ್ನ ಕರ್ತವ್ಯ ಯಾವುದು? ಲೋಕ ಕಂಟಕ ಶಕ್ತಿಗಳನ್ನ ನಾಶ ಮಾಡಬೇಕು, ಸಮಾಜ ಘಾತಕ ಶಕ್ತಿಗಳನ್ನ, ದೇಶದ್ರೋಹಿಗಳನ್ನ ಸಂಹಾರ ಮಾಡಬೇಕು. ಅದು ನಿನ್ನ ಕೆಲಸ. ಆ ಕೆಲಸವನ್ನ ನೀನು ಮಾಡಬೇಕಾದ್ರೆ ರಾಗ ಮತ್ತು ದ್ವೇಷ ಇಟ್ಕೊಂಡು ಮಾಡಬೇಡ. ನಾನು ಯುದ್ಧ ಮಾಡಿ ಗೆದ್ದರೆ ನನಗೆ ಸಿಂಹಾಸನ ಸಿಗತ್ತೆ, ನನಗೆ ಕೀರ್ತಿ ಬರುತ್ತೆ, ನನ್ನ ಹೆಸರು, ನಮ್ಮ ಕುಟುಂಬದ ಹೆಸರು ಆಚಂದ್ರಾರ್ಕವಾಗಿ ಹಾಗೆ ಉಳಿಯತ್ತೆ, ಎಲ್ಲ ಬಯಕೆಗಳನ್ನ ಬಿಟ್ಟು ಬಿಡು. ಅಥವಾ ಇನ್ನೇನೋ ದುರ್ಯೋಧನ, ದುಶ್ಯಾಸನ ಇಂಥವ್ರ ಮೇಲೆ ವೈಯಕ್ತಿಕ ದ್ವೇಷಗಳು, ಅವನು ನನಗೆ ವಿಷ ಹಾಕಿದ್ದ ಅಲ್ವಾ, ಅವನು ನನ್ನ ಕಾಡಿಗೆ ಕಳಿಸ್ತಾ ಅಲ್ವಾ, ನಾನು ಮಾಡ್ತೀನಿ ಅಂತ ಹೇಳಿ ಆತರ ವೈಯಕ್ತಿಕ ದ್ವೇಷಗಳು, ಅದೆಲ್ಲವನ್ನು ಕೂಡ ಬಿಟ್ಟುಬಿಡು. ಬಯಕೆ ಮತ್ತು ದ್ವೇಷ ಅದೆಲ್ಲವನ್ನು ಕೂಡ ಬಿಟ್ಟವನಾಗಿ ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು. ಆಗ ನಿನಗೆ ಯಾವ ಬಂಧನವೂ ಇಲ್ಲ. ಬಂಧಾತು ಸುಖಂ ಪ್ರಮುಚ್ಯತೆ. ಸುಖವಾಗಿ ನೀನು ಅನಾಯಾಸವಾಗಿ ಮುಕ್ತಿಗೆ ಕಡೆ ಹೋಗ್ತೀಯ. ಯಾಕಂದ್ರೆ ಕೃಷ್ಣ ಯಾಕೆ ಈ ಮಾತು ಹೇಳ್ತಿದ್ದಾನೆ ಅಂದ್ರೆ, ಹಿಂದೊಂದು ಮಾತಾಡಿದ್ದ ಅರ್ಜುನ 1ನೇ 2ನೇ ಅಧ್ಯಾಯದಲ್ಲಿ.
ಪಾಪಮೇವ ಆಶ್ರಯೇದಸ್ಮಾನ್ ಕೊನೆ ಅಧ್ಯಾಯದಲ್ಲಿ ಬಂದಿದ್ದು. ನಮಗೇ ಪಾಪ ಬರುತ್ತೆ, ಪಾಪಮೇವಾಶ್ರಯೇದಸ್ಮಾನ್ ಅತ್ವೇತಾನಾತತಾಯಿನಃ ಅಂತ ಮಾಡಿದ್ದ. ನಮಗೇ ಪಾಪ ಬರುತ್ತೆ ಅಂತ. ಖಂಡಿತ ನಿನಗೆ ಪಾಪ ಬರೋದಿಲ್ಲ. ನೀನು ರಾಗದ್ವೇಷವನ್ನ ಇಟ್ಟುಕೊಂಡು ಯುದ್ಧ ಮಾಡಿದ್ರೆ ಮಾತ್ರ ಪಾಪ. ರಾಗದ್ವೇಷಗಳನ್ನ ಬದಿಗಿಟ್ಟು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡಿದೆ ಅಂತಾದ್ರೆ ನಿನಗೆ ಯಾವ ಪಾಪವು ಬರುವುದಿಲ್ಲ. ಹೊರತಾಗಿ ಭಗವಂತನ ಅನುಗ್ರಹವಾಗತ್ತೆ. ಇರ್ತಕ್ಕಂಥ ಬಂಧನಗಳು ಬಿಡುಗಡೆಯಾಗಿ ನೀನು ಮುಕ್ತಿಯ ಕಡೆಗೆ ಹೋಗ್ತೀಯಾ ಅನ್ನೋ ಒಂದು ಧೈರ್ಯವನ್ನು ಕೊಟ್ಟು ನೀನು ನಿನ್ನ ಕೆಲಸದಲ್ಲಿ ಪ್ರವೃತ್ತನಾಗು ಎಂಬುದಾಗಿ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಮಹಾಬಾಹೋ, ಮಹಾವೀರನಾದಂತ ಅರ್ಜುನನೇ, ಯಾರೆಲ್ಲ ನ ದ್ವೇಷ್ಟಿ, ಯಾರನ್ನೂ ದ್ವೇಷಿಸುವುದಿಲ್ಲ. ಯಾರನ್ನೂ ದ್ವೇಷಿಸುವುದಿಲ್ಲ ಅಂದ್ರೆ ಅರ್ಥ ಏನು? ನಮ್ಮ ಪೂರ್ವಾಗ್ರಹಗಳನ್ನ ಇಟ್ಕೊಂಡು ದ್ವೇಷ ಮಾಡೋದಂತಲ್ಲ. ಅವನೇನೋ ಒಂದು ಸಮಾಜ ಘಾತಕ ಶಕ್ತಿ, ಅವನಿಂದ ಒಂದು ಸಜ್ಜನ ಸಮುದಾಯಕ್ಕೆ ತೊಂದರೆ ಆಗ್ತಾ ಇದೆ, ಈ ಭಾವನೆಯಿಂದ ನಾವು ಶಿಕ್ಷಿಸಬೇಕು ಹೊರತಾಗ ಅವನನ್ನ ನಮ್ಮ ಏನೋ ವೈಯಕ್ತಿಕ ಭಾವನೆಗಳಿಗೆ ಇಟ್ಟುಕೊಂಡು ನಾವು ದ್ವೇಷ ಮಾಡೋದು ಸರಿಯಲ್ಲ. ನ ಕಾಂಕ್ಷತಿ, ಏನನ್ನೂ ಬಯಸುವುದಿಲ್ಲ ಅಂದ್ರೆ ಯಾರು ರಾಗದ್ವೇಷಗಳನ್ನ ಬಿಟ್ಟಿದ್ದಾನೋ ಸಹ ಅಂತವರೆಲ್ಲ ನಿತ್ಯ ಸನ್ಯಾಸಿ, ನಿಯಮಿತವಾಗಿಯೂ ಎಂದೆಂದಿಗೂ ಸನ್ಯಾಸಿಗಳಾಗಿರುವಂತವರು. ಏಕೆಂದರೆ ನಿರ್ದ್ವಂದ್ವ, ರಾಗದ್ವೇಷಗಳೆಂಬ ದ್ವಂದ್ವವನ್ನ ದಾಟಿ ನಿಂತವನು ನಿತ್ಯ ಸನ್ಯಾಸಿ ಜ್ಞೇಯ, ನಿಯಮಿತವಾಗಿ ಸನ್ಯಾಸಿ ಎಂಬುದಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ನಿರ್ದ್ವಂದ್ವ, ರಾಗದ್ವೇಷಗಳೆಂಬ ದ್ವಂದ್ವಗಳನ್ನ ದಾಟಿದಂತಹ ವ್ಯಕ್ತಿಯು ಬಂಧಾತ್, ಹುಟ್ಟು ಸಾವುಗಳೆಂಬ ಸಂಸಾರದ ಬಂಧನದಿಂದ ಸುಖಂ ಅನಾಯಾಸವಾಗಿ ಪ್ರಮುಚ್ಯತೆ, ಚೆನ್ನಾಗಿ ಬಿಡುಗಡೆಯನ್ನು ಹೊಂದುತ್ತಾನೆ, ಅಂದ್ರೆ ಮುಕ್ತಿಯ ಕಡೆಗೆ ಸಾಗುತ್ತಾನೆ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಶ್ರೀಕೃಷ್ಣಾರ್ಪಣ.